ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಮೊಯ್ನಾ ಕಲ್ಚರು ನಿಮ್ಮ ಮನೆಯಲ್ಲೇ ಯಾವ ರೀತಿ ಅದನ್ನು ಬೆಳೆಸಬೇಕು ಮತ್ತು ಯಾವ ರೀತಿ ಅದನ್ನು ನಿಮ್ಮ ಸಣ್ಣ ಸಣ್ಣ ಮೀನುಗಳಿಗೆ ಅದನ್ನು ಫೀಡ್ ಮಾಡಬೇಕು. ಮೀನಿನ ಮರಿಗಳಿಗೆ ಇದನ್ನು ಕೊಡೋದ್ರಿಂದ ಅದ್ಭುತವಾದ ಪ್ರೋಟೀನ್ ಅದಕ್ಕೆ ಸಿಗುತ್ತೆ. ತುಂಬ ಜನಗಳು ಈಗ ಮನೆಯಲ್ಲೇ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವರು ಮೋಲಿಸ್ ಆಗಿರ್ಬೋದು, ಬೆಟಾ ಬ್ರೀಡಿಂಗ್ ಆಗಿರ್ಬೋದು, ಗಪ್ಪೀಸ್ ಬ್ರೀಡಿಂಗ್ ಆಗಿರ್ಬೋದು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಈಗ ಅದಕ್ಕೆ ಮೀನಿನ ಮರಿಗಳಿಗೆ ಯಾವ ರೀತಿ ಅವರು ಫೀಡ್ ಮಾಡಬೇಕು ಅನ್ನೋದು ತುಂಬಾ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ವಿಡಿಯೋದ ಮುಖಾಂತರ ಆ ಮೀನಿನ ಮರಿಗಳಿಗೆ ಯಾವ ರೀತಿ ನೀವು ಮೊಯ್ನಾ ಕಲ್ಚರ್ನ ಫೀಡ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ಬನ್ನಿ, ಹಾಗಾದರೆ ಮೊಯ್ನಾ ಕಲ್ಚರ್ಗೆ ಯಾವ ರೀತಿ ಸೆಟಪ್ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಕಂಟೈನರು ಲಿಡ್ ಇರೋವಂಥದ್ದು. ಇದ್ರ ಸೈಜು 15 ಇಂಚು, 10 ಇಂಚ್ ಬಿಡ್ತು, ಹೈಟ್ 6 ಇಂಚ್ ಇದೆ. ಸುಮಾರು 10 ಲೀಟ್ರ್ ನೀರು ಇಡಿಸುವಂಥದ್ದು. ಒಂದು ಮೊಯ್ನಾ ನೆಟ್ಟು, ಇದರ ಜಾಲರ ಒಂದು ಬಟ್ಟೆ ರೀತಿಯಲ್ಲಿ ಕಾಣಿಸುತ್ತೆ. ಇನ್ನು ಮುಂದಿನ ಐಟಮ್ಮು ಈ ಬರ್ಡ್ಸ್ ಫೀಡಿಂಗ್ ಡ್ರಾಪರು. ಇದು ಮೊಯ್ನಾನ ಹಾರ್ವೆಸ್ಟ್ ಮಾಡೋಕ್ಕೆ ಮತ್ತು ಫೀಡಿಂಗ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಅಕ್ವೇರಿಯಂ ನೀರನ್ನ ಬಳಸಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸ್ಟೋರೇಜ್ ಆಗಿರೋ ಹಳೆ ನೀರನ್ನ ಬಳಸಿ. ಇನ್ನು ಮುಂದಿನ ಐಟಮ್ ನೋಡೋದಾದರೆ ಇನ್ಸ್ಟಂಟ್ ಡ್ರೈ ಈಸ್ಟು. ಇದು ಬೇಕ್ರಿಗಳಲ್ಲಿ ಬೆಳೆಸ್ತಾರೆ, ನೋಡೋದಕ್ಕೆ ರವೆ ಥರ ಕಾಣಿಸುತ್ತೆ. ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ. 2 ಪಿಂಚ್ನ ಇನ್ಸ್ಟಂಟ್ ಡ್ರೈ ಈಸ್ಟ್ ತೊಗೊಂಡು ಒಂದು ಅರ್ಧ ಗ್ಲಾಸ್ ನೀರಿಗೆ ಈ ಥರ ಮಿಕ್ಸ್ ಮಾಡಿ ನೀವು ಮೊದಲೇ 10 ನಿಮಿಷ ಮುಂಚೆನೇ ತೆಗೆದಿಟ್ಕೋಬೇಕು. ಈ ಡ್ರೈ ಈಸ್ಟೇ ಮೊಯ್ನಾಗೆ ಫುಡ್ಡು. ಈ ಮೊಯ್ನಾ ಕಲ್ಚರ್ ಸ್ಟಾರ್ಟ್ ಮಾಡೋದಕ್ಕೆ ಮೊಯ್ನಾ ಸ್ಟಾರ್ಟರ್ ಕಲ್ಚರ್ನ ಬಳಸಬೇಕು. ಮೊದಲೇ ರೆಡಿ ಮಾಡ್ಕೊಂಡಿರೋ ಟಬ್ಗೆ ಈ ಮೊಯ್ನಾ ಸ್ಟಾರ್ಟರ್ ಕಲ್ಚರ್ನ ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ಮೊದಲೇ ತೆಗೆದಿಟ್ಕೊಂಡಿರೋ ಅಕ್ವೇರಿಯಂ ನೀರನ್ನ ನಿಧಾನಕ್ಕೆ ಈ ರೀತಿ ಹಾಕಿ ಟಬ್ ಒಳಗಡೆ. ಟಬ್ನ ಅರ್ಧ ಭಾಗ ತುಂಬುವವರೆಗೂ ನೀರನ್ನ ಹಾಕಿ. ಮೊದಲೇ ನೀರಿನಲ್ಲಿ ನೆನೆಸಿಟ್ಟಿರೋ ಡ್ರೈ ಈಸ್ಟ್ನ ಈ ರೀತಿ ನಿಧಾನಕ್ಕೆ ಆ ಮೊಯ್ನಾ ನೆಟ್ಟಿಂದ ಅದನ್ನು ಹಾಕಬೇಕು. ಯಾಕಂದರೆ ಫಿಲ್ಟ್ರ್ ಆಗಿ ಅದು ನಿಧಾನಕ್ಕೆ ಬಿದ್ದರೆ ಅದರದ್ದು ಯಾವುದೇ ಡಸ್ಟ್ ಅದರೊಳಗಡೆ ಬೀಳಲ್ಲ, ನೀರು ಕ್ಲೀನಾಗಿರುತ್ತೆ. ಈ ಡ್ರೈ ಈಸ್ಟ್ನ ನೀರು ಒಂದು ಮಂಜಿನ ಥರ ನೀರು ಆಗೋವರೆಗೂ ಹಾಕಬೇಕು. ತುಂಬ ಜಾಸ್ತಿನೂ ಅದಕ್ಕೆ ಹಾಕಬಾರ್ದು. ಈ ಡ್ರೈ ಈಸ್ಟ್ನ ನೀವು 2 ದಿನಕ್ಕೊಂದ್ಸತಿ ಮೊಯ್ನಾಗೆ ಫೀಡ್ ಮಾಡಿದ್ರೆ ಸಾಕು. ಡ್ರೈ ಈಸ್ಟ್ ಎಲ್ಲ ಹಾಕಿದ್ಮೇಲೆ ನೀರು ಈ ಥರ ಕಾಣಿಸುತ್ತೆ ನೋಡಿ. ಲಿಡ್ ಇರೋ ಟಬ್ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಯಾವುದೇ ರೀತಿ ಸೊಳ್ಳೆ ಹೋಗಿ ಅದರದ್ದು ಮೊಟ್ಟೆ ಇಡಬಾರ್ದು ಅಂತ. ಏರ್ ಟೈಟಾಗಿ ಲಿಡ್ನ ಕ್ಲೋಸ್ ಮಾಡಬಾರ್ದು. 7 ದಿನದ ನಂತರ ಮೊಯ್ನಾ ಕಲ್ಚರು ಯಾವ ರೀತಿಯಾಗಿದೆ ಅಂತ ನೋಡಿ. ಈ ಮೊಯ್ನಾನ ನಾನು ಮೊಯ್ನಾ ನೆಟ್ ಸಹಾಯದಿಂದ ತೆಗಿತಾ ಇದ್ದೀನಿ.
ಮೊಯ್ನ ತೆಗೆದ ನಂತರ ಒಂದು ಸ್ವಲ್ಪ ಫ್ರೆಶ್ ವಾಟ್ರಲ್ಲಿ ಅದನ್ನು ಇಡಕ್ಕೆ ಬಿಡಿ, ಯಾಕಂದರೆ ಅದ್ರ ಮೇಲೆ ಡ್ರೈ ಈಸ್ಟ್ ಇರೋದ್ರಿಂದ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ. ಫಿಶ್ಗಳಿಗೆ ಫೀಡ್ ಮಾಡೋ ಮುಂಚೆ ಒಂದು ಪ್ಲಾಸ್ಟಿಕ್ ಸಣ್ಣ ಗ್ಲಾಸಲ್ಲಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡಾಗ ನಾವು ಫಿಶ್ಗೆ ಫೀಡ್ ಮಾಡುವಾಗ ತುಂಬ ಈಸಿಯಾಗಿರುತ್ತೆ. ಚಿಕ್ಕ ಒಂದು ಇಂಕ್ ಪಿಲ್ಲರ್ ಸಹಾಯದಿಂದ ನಾವು ಫಿಶ್ಗಳಿಗೆ ಫೀಡ್ ಮಾಡ್ಬೋದು. ಈಗ ಮೊದಲಿಗೆ ಬೆಟಾ ಫಿಶ್ಗೆ ಫೀಡ್ ಮಾಡೋಣ. ಫೀಡ್ ಮಾಡಿದ ತಕ್ಷಣ ಬೆಟಾ ಫಿಶ್ ಅಟ್ಯಾಕಿಂಗ್ ಮೋಡ್ಗೆ ಯಾವ ರೀತಿ ಹೋಯ್ತು ನೋಡಿ. ಈಗ ಬ್ಲೂ ಕಿಂಗ್ ಟೆಟ್ರಾಗೆ ಫೀಡ್ ಮಾಡ್ತಾ ಇದ್ದೀನಿ. ಈ ಟೆಟ್ರಾ ಫಿಶ್ಗೆ ಹಾಕಿದ್ದಷ್ಟೇ ಮೊಯ್ನ ಕಾಣಿಸ್ತಾನೆ ಇಲ್ಲ. ಇನ್ನು ಈ ರಮಿನೋಸ್ ಯಾವ ರೀತಿ ಮೊಯ್ನನ ತಿಂತಾ ಇದೆ ಅಂತ ನೋಡಿ. ಇನ್ನು ಈ ನಿಯಾನ್ ಗಪ್ಪೀಸ್ ಫೀಮೇಲ್ ನೋಡಿ ಯಾವ ರೀತಿ ಮೊಯ್ನನ್ ತಿಂತಾ ಇದೆ ಅಂತ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದೆ. ಇನ್ನು ಈ ಮೇಲ್ ಗಪ್ಪೀಸ್ ನೋಡಿ, ಆ ಮೊಯ್ನ ಹಾಕಿದ ತಕ್ಷಣ ಅದರದ್ದು ಕಲರೇ ಚೇಂಜ್ ಆಗೋಯ್ತು ಗಪ್ಪೀಸ್ದು. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಿಂದ ತಿಂತಾ ಇದೆ. ಇನ್ನು ಈ ಗ್ಲೋ ಜಿಬ್ರಾಗೂ ಫೀಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ತಿಂತಾ ಇದೆ, ಎಷ್ಟು ಆ್ಯಕ್ಟಿವ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.